ಸಂಪುಟ ಪುನರ್ರಚನೆಗೆ ಶಾಸಕರು ದೆಹಲಿ ಟಲು ಹಮ್ಮಿಕೊಳ್ಳುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ 25 ಮಂದಿ ಶಾಸಕರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಪುಟ ಪುನರ್ರಚನೆಗೆ ಶಾಸಕರ ದೆಹಲಿ ಚಲೋ ಇದೀಗ ಶುರುವಾಗ್ತಾ ಇರುವಂತದ್ದು. ಕೆಲವೇ ಕ್ಷಣದಲ್ಲಿ 25 ಮಂದಿ ಶಾಸಕರು ದೆಹಲಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ದೆಹಲಿಗೆ ಹೋಗಲಿದ್ದಾರೆ. ನಾವೇನು ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ವಿ, ನಾವು ಹಕ್ಕನ್ನ ಕೇಳ್ತಾ ಇದೀವಿ, ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ವಿ ನಾವು ಅಂತಿದ್ದಾರೆ ಬೇಳೂರು. ನಮಗೂ ಸಚಿವ ಆಗುವಂತಹ ಸಾಮರ್ಥ್ಯ ಇದೆ, ನಾವೇನ್ ಸನ್ಯಾಸಿಗಳಲ್ಲ, ಹೈಕಮಾಂಡ್ ಬಳಿ ಕೇಳುವಂಥದ್ದು ನಮ್ಮ ಧರ್ಮ. ಈ ಹಿಂದೆ ನಾವೆಲ್ಲ 4 ಬಾರಿ ಮೀಟಿಂಗ್ ಮಾಡಿದ್ವಿ, ದೆಹಲಿಗೆ ಬರ್ತೀವಿ ಅಂತ ಹೈಕಮಾಂಡ್ಗೂ ಕೂಡ ನಾವು ಹೇಳಿದ್ವಿ. ಆದ್ರೆ ಬೈ ಎಲೆಕ್ಷನ್ ಮುಗಿಲಿ ಅನ್ನುವಂತಹ ಸೂಚನೆ ಬಂದಿತ್ತು, ನಮಗೂ ಅವಕಾಶ ಕೊಡಿ ಅಂತ ನಾವು ಕೇಳ್ತಿದ್ದೇವೆ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಫಲಿತಾಂಶಕ್ಕೋಸ್ಕರ ಎದುರು ನೋಡ್ತಾ ಇದ್ರು ಕೂಡ ಇದರ ನಡುವೆಯೇ ಸಂಪುಟ ಪುನರ್ರಚನೆಯ ಸರ್ಕಸ್ ಈಗ ಮತ್ತೆ ಜೋರಾಗ್ತಾ ಇದೆ. ಚೆಂಡು ದೆಹಲಿಯ ಅಂಗಳದಲ್ಲಿದೆ. ಹಾಗಾಗಿ ದೆಹಲಿಗೆ ಹೋಗಿ ಅಲ್ಲಿ ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ನಾವಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಹೇಳುತ್ತೇವೆ ಅಂತಿದ್ದಾರೆ ಬೇಳೂರು ಸೇರಿದಂತೆ 25 ಮಂದಿ ಶಾಸಕರು. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು ಎರಡು ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನು ತಗೊಂಡಿದ್ದಾರೆ. ಇರುವಂಥವ್ರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕನ್ನು ಕೇಳಿದ್ದೀವಿ. 30 ಜನ ಹೋದರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ, ನಾವು ಹೇಳಿದ್ದೀವಿ, ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅದಲ್ಲ, ನಮಗೂ ಹಕ್ಕು ಕೇಳ್ತಾ ಇದ್ದೀವಿ. ನಾವು 3 ಬಾರಿ ಶಾಸಕನಾಗಿದ್ದೀನಿ, ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ, ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೈಕಮಾಂಡ್ ಹೇಳಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. 1ನೇ ತಾರೀಕಿನ ಹಿಂದೆನೂ ಹೇಳಿದ್ದೀವಿ, ಈಗ ಹಿಂದೆನೂ ಸೂಚನೆ ಕೊಟ್ಟಿದ್ದೀವಿ. ಅವ್ರು ಕೆಲವರು ಇರ್ತೀರಿ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡಿ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಭೇಟಿ ಮಾಡ್ತಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು ಎರಡು ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನು ತಗೊಂಡಿದ್ದಾರೆ. ಇರುವಂಥವ್ರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕನ್ನು ಕೇಳಿದ್ದೀವಿ. ದೆಹಲಿಗೆ ಬರೋಕೆ ನಮಗೂ ಪುನಃ ಬಂದಿತ್ತು. ಕಾಂಗ್ರೆಸ್ನ ಹಿರಿಯ ಶಾಸಕ ನರೇಂದ್ರ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದು. ನನ್ನ ಮಗಳ ಮದುವೆ ಕಾರ್ಯದಲ್ಲಿ ನಾನು ಬ್ಯುಸಿ ಇದ್ದೀನಿ, ನಾನು ಒಂದಿನ ದೆಹಲಿಗೆ ಹೋಗಿ ಬರ್ತೀನಿ. ಸಹಜವಾಗಿ ಬಹಳ ದಿನದಿಂದ ಈ ಬೇಡಿಕೆ ಇದೆ. ನಮ್ಮದು ಹೈಕಮಾಂಡ್ ಇರುವಂತಹ ಪಕ್ಷ, ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂದಿದ್ದಾರೆ ನರೇಂದ್ರ ಸ್ವಾಮಿ. ಹೈಕಮಾಂಡ್ ಮಾರ್ಗದರ್ಶನದಂತೆ ನಾವು ನಡೀತೇವೆ ಅಂತ ಹೇಳಿದ್ದಾರೆ. 2028 ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ನಾನೊಬ್ಬ ಕಾಂಗ್ರೆಸ್ಸಿಗ, ನಾನೂ ಕೂಡ ಆಕಾಂಕ್ಷಿ ಇದ್ದೀನಿ, ಸಚಿವ ಸಂಪುಟದಲ್ಲಿ ನನಗೂ ಅವಕಾಶ ಸಿಗಬೇಕು ಅನ್ನುವಂಥ ಆಕಾಂಕ್ಷೆ ನನ್ನದೂ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಮುಖಂಡರನ್ನ ಆಹ್ವಾನ ಮಾಡಲಿಕ್ಕೆ, ನಮ್ಮ ದೆಹಲಿ ವರಿಷ್ಠನ ಆಹ್ವಾನ ಮಾಡಲಿಕ್ಕೆ ಹೋಗ್ತೀನಿ. ಈಗ ನನಗೂ ಆಹ್ವಾನ ಬಂದಿತ್ತು ಎಲ್ಲರೂ ಹೋಗೋಣ ಅಂತ, ಆದರೆ ನಾನು ಈ ಬಿಸಿನಲ್ಲಿ ನಾನು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಸಹಜವಾಗಿ ಭಾಳ ದಿನಗಳಿಂದ ಈ ಬೇಡಿಕೆ ಇದೆ. ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಅಂತಿಮ. ಅವ್ರು ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಇಟ್ಟರೆ ಆ ರೀತಿಯಲ್ಲಿ ನಾವು ಇರ್ತೀವಿ. ನಮ್ಮೆಲ್ಲರ ಉದ್ದೇಶ ಪಕ್ಷನ ಬಲಪಡಿಸಿ ಮುಂದಿನ 28 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರ ತಂದು ಏನು ಇವತ್ತು ಜನಪರ ಕಾಳಜಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಜನೋಪಯೋಗಿ ಯೋಜನೆಗಳ ಜೊತೆಲಿ ಇದ್ದೀವಿ, ಅದನ್ನು ಮುಂದುವರಿಸೋದ್ರ ಜೊತೆ ಇನ್ನಷ್ಟು ಭರವಸೆ ಪೂರ್ಣವಾಗಿ ಜನರನ್ನ ನಾವು ಮೆಚ್ಚಿಸ್ತಕ್ಕಂಥ ಮತ್ತು ಜನರ ಬಳಿಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಹೋಗ್ತಿಲ್ಲ ಸರ್ ತಾವು? ನಾನು ಹೇಳಿದ್ನಲ್ಲ, ನನಗೆ ಇಲ್ಲೇ ಟೈಮ್ ಸಾಲ್ತಿಲ್ಲ, ನಾನು ಒಂದು ಹೋಗ್ತೀನಿ. ಆದರೆ ಈ ಕಾರಣಕ್ಕೆ ಅಂತಲ್ಲ, ಮದುವೆ ಆಹ್ವಾನಕ್ಕೆ ನೀಡಲಿಕ್ಕೆ ಹೋಗ್ತೀನಿ. ಕ್ಯಾಬಿನೆಟ್ ರಿಶಫಲ್ ಆದರೆ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ಲಿಸ್ಟಲ್ಲಿ ಇರುತ್ತಾ? ಒಬ್ಬ ಕಾಂಗ್ರೆಸ್ಸಿಗನಾಗಿ ವಿದ್ಯಾರ್ಥಿ ನಾಯಕತ್ವದಿಂದ ಬೆಳೆದು ಬಂದನು, ಸಹಜವಾಗಿ ಆಕಾಂಕ್ಷೆ ನನ್ನದಿದೆ. ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್, ನಾನು ಹೈಕಮಾಂಡ್ಗೆ ಬದ್ಧನಾಗಿದ್ದೀನಿ. ರಿಶಫಲ್ ಆಗಬೇಕು ಯಾವ ಕಾರಣಕ್ಕೆ ಆಗಬೇಕು ಅಂತ ಹೇಳ್ತೀರಾ? ಅದು ಕಾರಣ ಅನ್ನೋದೇನಿಲ್ಲ, ಎಲ್ಲರ ಹಕ್ಕು ಅಷ್ಟೇ. ಆಗಬೇಕು ಅಂತ ಹೇಳ್ತೀರಾ? ಅದು ಬೇಡಿಕೆ ಇಡೋದು ತಪ್ಪೇನಲ್ಲ, ಆದರೆ ನಮ್ಮ ಪಕ್ಷದ ತೀರ್ಮಾನ ಅಂತಿಮ. ತಾವು ಆಕಾಂಕ್ಷೆ ಸರ್ ಹೇಳಿದ್ನಲ್ಲ, ನಾನು ವಿದ್ಯಾರ್ಥಿ ದೇಶದನು, ನಾನು ಕಾಂಗ್ರೆಸ್ನ ಕಟ್ಟ ಬೆಂಬಲಿಗನಾಗಿ ಕಾರ್ಯಕರ್ತನಾಗಿ ಬೆಳೆದು ಬಂದವನು.
ಸಹಜವಾಗಿ ಆಕಾಂಕ್ಷೆ ಇದೆ. ಸರ್ ಈಗ ಒಂದು ಕಡೆ ನಾಯಕತ್ವ ಬದಲಾವಣೆ ಈ ತರ ಚರ್ಚೆ ಆಗ್ತದೆ, ಗೊಂದಲ ಕೂಡ ಇದೆ. ಈ ಯಾವ ವಿಚಾರನೂ ಯಾರ ಹತ್ರನೂ ನೀವು ಪ್ರಶ್ನೆ ಮಾಡಬೇಡಿ, ನಾವುಗಳು ಕೂಡ ಇದಕ್ಕೆ ಹೈಕಮಾಂಡ್ ಹತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.